ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಆಶಾ. ಇವತ್ತು ನಾವು ಮಾಡೋಣ ಲಿವರ್ ಜೊತೆ ಕಡಲೆಬೇಳೆ ಹಾಕಿ ಒಂದು ಹೊಸ ಥರ ವೆರೈಟಿ ಡಿಶ್. ಸೊ ಅದಕ್ಕೆ ಬೇಕಾದ್ರೆ ಲಿವರ್ನ ಚೆನ್ನಾಗಿ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದು ಲಿವರು ಸ್ವಲ್ಪ ಒಂದು ಈರುಳ್ಳಿ, ಒಂದು 4 ಎಳೆ ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ ಒಂದು 1/2 ಗ್ಲಾಸ್ ಕಡಲೆಬೇಳೆ, ಅದನ್ನು ನೆನೆಸಾಕೊಳ್ಳೋದು ಉರಿಯೋದೇನು ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಸ್ತೂರಿ ಮೇಥಿ ಚೆನ್ನಾಗಿ ಸ್ವಲ್ಪ ಆ ಥರ ಸ್ಕ್ವೀಸ್ ಮಾಡಿ ಹಾಕಿ ಅದು ಕುಕ್ಕರನ್ನ ಇಟ್ಕೊಳ್ಳಿ ಸ್ಟವ್ ಮೇಲೆ. ಅದಕ್ಕೆ ಬೇಕಾಗಿರೋ ಮಸಾಲೆ ಸ್ವಲ್ಪ ಧನಿಯಾ ಕಾಳು, ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಪೆಪ್ಪರು, ಇನ್ನು ಕಡಲೆಪಪ್ಪು, ಸ್ವಲ್ಪ ಮೆಂತ್ಯ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸೊ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಶೇಡಷ್ಟು ಹುರ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಘಮ್ಮನ್ನು ವಾಸನೆ ಬರೋ ಥರ, ಜಾಸ್ತಿ ಕಪ್ಪಗೆ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಇದಾಗೋಗುತ್ತೆ, ಕಪ್ಪಗಾಗೋಗುತ್ತೆ. ಆಮೇಲೆ ಇನ್ನು ಅದಕ್ಕೆ ಈರುಳ್ಳಿ, ಒಂದು 2 ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ ಎಳೆಗಳು, ಆಮೇಲೆ ಸ್ವಲ್ಪ ಶುಂಠಿ, ಒಂದೇ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಮುಂಚೆನೇ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ರೆ ಅದು ತೇವಕ್ಕೆ ಏನಾಗುತ್ತೆ, ಧನಿಯಾ ಕಾಳು ಅದೆಲ್ಲ ಮೆತ್ತಗಾಗೋದು. ಅದಕ್ಕೆ ಫಸ್ಟು ಧನಿಯಾ ಕಾಳು, ಕಡಲೆಪಪ್ಪು ಅದೆಲ್ಲ ಹುರ್ಕೊಂಡು ಆದಮೇಲೆ ತೇವಾಂಶ ಇರೋದನ್ನು ಆಮೇಲೆ ಹುರ್ಕೊಬೇಕು. ಒಂದು ಟೊಮೆಟೊ, ಆಮೇಲೆ ಒಣಗಿದ ಕೊಬ್ಬರಿ ತುರಿ ಒಂದು 1/2 ಕಪ್ ಅಷ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು. ಎಷ್ಟು ಹುರ್ಕೊಳ್ತೀವೋ ನಾವು ಅಷ್ಟು ಚೆನ್ನಾಗಿರೋ ಫ್ರೆಗ್ರೆನ್ಸ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಮೋರೋವರ್ ನಾವು ಬೇಕಾದ್ರೆ ಟೇಸ್ಟ್ ಅಲ್ವಾ. ಸೊ ಆಮೇಲೆ ಒಂದು ಸ್ವಲ್ಪ ಅಷ್ಟು ಹುಣ್ಸಿನ ಜಾಸ್ತಿ ಬೇಕಾಗಿಲ್ಲ, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು. ಅದು ಹಾಕಿದ್ರೆ ಅದೊಂಥರ ಟೇಸ್ಟ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಅದಕ್ಕೆ ಹುರ್ಕೊಬೇಕು. ಇನ್ನು ಸ್ವಲ್ಪ ತಣ್ಣಕ್ಕಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ತಣ್ಣಕ್ಕಾಗಲಿ, ಬಿಸಿಯಾಗಿ ಇರುವಾಗ ಹಾಕೋದು ಬೇಡ, ತಣ್ಣಕ್ಕಾಗಲಿ. ಸೊ ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಕಾಳು, ಇನ್ನು ಚಕ್ಕೆ ಲವಂಗ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಒಗ್ಗರಣೆಗೆ. ಈ ಲಿವರಲ್ಲಿ ಸ್ವಲ್ಪ ಮೆತ್ತಿಗಿರೋದು ಬರುತ್ತೆ, ಅದನ್ನು ಕುಕ್ಕರಲ್ಲಿ ಇಟ್ಕೊಂಡು ಅದನ್ನೇನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ, ಅಂದರೆ ಬಾಯ್ಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದನ್ನು ಮಾಮೂಲಿ ಬಾಣಲೆಯಲ್ಲೇ ಹುರ್ಕೊಂಡ್ರೆ ಅದು ಮೆತ್ತಗಾಗಿರೋದು ಬಾಯ್ಲ್ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದರಲ್ಲಿ ಇರೋ ನೀರು ಬಿಡೋ ಅಷ್ಟು ಫ್ರೈ ಮಾಡ್ಕೊಬೇಕು. ಇನ್ನು ನಮ್ಮ ಕುಕ್ಕರಲ್ಲಿ ನಾವು ಹಾಕಿದ್ದು ಗಟ್ಟಿಯಾಗಿರೋ ಲಿವರು, ಅದೇ ಬೆಳ್ಳಕ್ಕಿರೋ ಲಿವರ್, ಸ್ವಲ್ಪ ಆಮೇಲೆ ಕಡಲೆಬೇಳೆ. ಸೊ ಅದಕ್ಕೆ ಬಾಯ್ಲ್ ಮಾಡ್ಕೊಬೇಕು. ಸೊ ಇನ್ನು ಇದು ಆಲ್ಮೋಸ್ಟ್ ನೀರು ಬಿಡ್ತಾ ಇದೆ. ನಾವು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರೋದನ್ನು ಇನ್ನು ಅದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಮಸಾಲೆನ, ಸೊ ಆ ಮಸಾಲೆನ ಚೆನ್ನಾಗಿ ಹಾಕ್ಕೊಂಡು ಆ ಲಿವರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಕುಕ್ಕರಲ್ಲಿ ಇಟ್ಟಿರೋದನ್ನು ಲಿವರು ಪ್ಲಸ್ ಕಡಲೆಬೇಳೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆಗೆ. ಸೊ ಮುಂಚೆ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಿ, ಆಲ್ಮೋಸ್ಟ್ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇನ್ನು ಆ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆಯಲ್ಲೇ ನೀರು ಹಾಕ್ದಿರಂಗೆ ಮಸಾಲೆಯಲ್ಲೇ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಅದಕ್ಕೆ ಇನ್ನು ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡು 10 ನಿಮಿಷ ಆದಮೇಲೆ ನಮ್ಗೆ ಆ ನೀರು ಇರುತ್ತಲ್ವ, ನಾವು ಕುಕ್ಕರಲ್ಲಿ ಮಾಡಿರ್ತೀವಲ್ಲ, ಅದನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡ್ರು, ಆಮೇಲೆ ಕೊತ್ತಂಬರಿ ಹಾಕಿ ಒಂದು ಆಲ್ಮೋಸ್ಟ್ 15 to 20 ಮಿನಿಟ್ಸ್ ಚೆನ್ನಾಗಿ ನೀರು ಕಂಟೆಂಟ್ನ ಚೆನ್ನಾಗಿ ಇಮ್ರೋಗಿ ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮೇಲ್ಗಡೆ. ಆ ಎಣ್ಣೆ ಬಿಟ್ಕೊಂಡು ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಸೊ ಆವಾಗ ನಮಗೊಂದು ಅದಕ್ಕೆ ಬರುತ್ತೆ, ಟೇಸ್ಟ್ ಕೂಡ ನಮಗೆ ಚೆನ್ನಾಗಿರುತ್ತೆ, ಹಸಿ ವಾಸನೆ ಇಲ್ದಿರಂಗೆ. ಆ ಕಡಲೆಬೇಳೆ ಪ್ಲಸ್ ಲಿವರ್ ಟೇಸ್ಟ್ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ. ಸೊ ಇದೊಂಥರ ಇನ್ನೋವೇಟಿವ್ ಡಿಶ್ ಅಂತ ಹೇಳ್ಬೋದು ಅಷ್ಟೇ. ಇನ್ನು ನಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಬೇಕಾದ್ರೆ ನಾವು ಚಪಾತಿಗಾದರೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ರೈಸಿಗಾದರೂ ತೊಗೊಬೋದು. ತುಂಬ ಚೆನ್ನಾಗೈತೆ, ಟ್ರೈ ಮಾಡಿ ಟ್ರೈ ಮಾಡೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು, ಬಾಯ್, ಸಿ ಯು.